ಪರ್ಫೆಕ್ಟ್. ನಾ ಹೇಳಿದಾಗೆ ಅದನ್ನು ಮಾಡ್ತಾರೆ. ಜಸ್ಟ್ ಡೂ ವಾಟ್ ಐ ಸೇ, ಓಕೆ? 1 ಸೆಕೆಂಡ್ ಗೈಸ್, ಬಿ ಆನ್ ಹೋಲ್ಡ್. ಏನು? ಏನಿಲ್ಲ. ಜಸ್ಟ್ ಗಿವ್ ಮಿ 2 minutes, ಐ ಕಾಲ್ ಯು ಬ್ಯಾಕ್. ವಾಟ್ ನಾನ್ ಸೆನ್ಸ್? ಕಾನ್ಫರೆನ್ಸ್ ಕಾಲಲ್ಲಿದ್ದೀನಿ, 12 ಜನ ಲೈನಲ್ಲಿದ್ದಾರೆ. ಅವ್ರು ನನಗೋಸ್ಕರ ವೆಯ್ಟ್ ಮಾಡಬೇಕಾ? ನಿನ್ನ ತಲೆ ಹರಟೆಯಿಂದ? ನಾನೇನು ತಲೆ ಹರಟೆ ಮಾಡೋಕ್ಕೇನು ಬರಲಿಲ್ಲ. ಮತ್ತೆ ಕೆಲಸ ಹಾಳು ಮಾಡಿ ನಾನು ಮೂಡ್ ಔಟ್ ಮಾಡೋದಕ್ಕೆ ಬಂದ? ಮೂಡ್ ಔಟ್ ಮಾಡ್ತಿರೋದು ನೀವು, ನಾನಲ್ಲ. ವಾಟ್? ನಿಮ್ಗೇನೋ ಕೆಲಸದಲ್ಲಿ ಖುಷಿ ಸಿಗ್ಬೋದು, ಆದರೆ ಮನೆಯವ್ರಿಗೆ ಹಬ್ಬ ಹರಿದಿನ ಅಂದರೆ ಖುಷಿ. ಅವ್ರು ಅದನ್ನೆಲ್ಲ ಹೋಲ್ಡ್ ಮಾಡಿಕೊಂಡು ನಿಮಗೋಸ್ಕರ ವೇಟ್ ಮಾಡ್ತಿದ್ದಾರೆ. ಆದರೆ ನೀವು ಒಂದು ಕಾಲ್ ಹೋಲ್ಡ್ ಮಾಡೋಕ್ಕೂ ಕೋಪ. ನಿನ್ನ ತಲಾಟೆ ಮಾತೆಲ್ಲ ಕೇಳೋಕ್ಕೆ ನಂಗೆ ಟೈಮ್ ಇಲ್ಲ. ಏನು ಹೇಳಬೇಕು ಅಂತಿದೆಯಾ ಅದನ್ನು ನೇರವಾಗಿ ಹೇಳು. ನೋಡಿ, ಒಬ್ರಿಗೆ ಸಂತೋಷ ಕೊಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಅದನ್ನು ಕಿತ್ಕೋಬಾರ್ದು. ಆ 12 ಜನನೂ ಮನೇಲಿದ್ದಾರೆ, ಅವ್ರಿಗೂ ಹೆಂಡತಿ ಮಕ್ಕಳು ಇರ್ತಾರೆ. ಹಬ್ಬದ ದಿನನೂ ಕಾನ್ಫರೆನ್ಸ್ ಕಾಲ್ ಹಾಕ್ಕೊಂಡು ಅವ್ರು ಟೈಮ್ ವೇಸ್ಟ್ ಮಾಡ್ತಿರೋದು ನೀವು. ಅವ್ರು ನಿಮ್ಮನ್ನು ಎಷ್ಟು ಬೈಕೋತಿರ್ತಾರೆ ಗೊತ್ತಾ? ಅವ್ರು ಬೈಕೋತಿರ್ಲಿಲ್ಲ ಅಂದರೂ ಅವ್ರ ಮನೆಯವರಂತೂ ಪಕ್ಕ ಬೈಕೋತಿರ್ತಾರೆ. ಯಾಕೆ ಹಬ್ಬದ ದಿನ ಶಾಪಕ್ಕೆ ಗುರಿ ಆಗ್ತೀರಾ? ಅದ್ರ ಬದಲು ಇವತ್ತೊಂದು ದಿನ ಅವ್ರಿಗೆ ಟೈಮ್ ಕೊಡಿ, ಅದೇ ಟೈಮ್ನ ಮನೆಯವ್ರಿಗೆ ಕೊಡಿ. ಅವರು ಖುಷಿ ಪಡ್ತಾರೆ, ಮನೆಯವರು ಖುಷಿ ಪಡ್ತಾರೆ. ಮೂಡ್ ರಿಫ್ರೆಶ್ ಆಗಿ ಕೆಲಸನೂ ಜಾಸ್ತಿ ಮಾಡ್ತಾರೆ. ಅದು ಬಿಟ್ಟು ನಿಮ್ಮೊಬ್ರಿಗೋಸ್ಕರ ಅವರೆಲ್ಲರ ಖುಷಿನೂ ಕಿತ್ಕೋಬೇಡಿ. ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೂ ಸಂತೋಷವಾಗಿರ್ಬೇಕು ಅಂತ ಯಾರ ಲೈಫಲ್ಲೂ ಟೈಮ್ ಟೇಬಲ್ ಹಾಕಬಾರ್ದು. ಇದ್ರ ಮೇಲೆ ನಿಮ್ಮ ಇಷ್ಟ. ವೇಟ್ ವೇಟ್, ನನಗೋಸ್ಕರ ಯಾರೂ ಕಾಯೋದು ಬೇಡ. 10 ನಿಮಿಷ ಬರ್ತೀನಿ ಅಂತ ಹೇಳು. ಗುಡ್ ಬಾಯ್. ಸಾರಿ, ಥ್ಯಾಂಕ್ ಯು. ಹಾಯ್ ಗೈಸ್, ಸಾರಿ ವೇಟ್ ಮಾಡಿಸ್ದೆ. ಇವತ್ತಿನ ಈ ಮೀಟಿಂಗ್ನ ನಾಳೆ ಕಂಟಿನ್ಯೂ ಮಾಡೋಣ. ಹ್ಯಾವ್ ಗುಡ್ ಟೈಮ್. ಹ್ಯಾಪಿ ಫೆಸ್ಟಿವಲ್. ಅವಳೊಬ್ಳೆ ಬರ್ತಿದ್ದಾಳೆ, ಏಜೆ ಬರ್ತಿಲ್ಲ. ಅವಳು ಮುಖ ನೋಡಿದ್ರೆ ದೀಪಾವಳಿ ಗಿಫ್ಟ್ ಸರಿಯಾಗಿ ಸಿಕ್ಕದಾಗಿದೆ. ನಮ್ಮ ಅತ್ತೆ ಸ್ಥಾನದಲ್ಲಿ ನಿಂತು ಆರತಿ ಮಾಡಕ್ ಆಸೆ ಪಟ್ಟವಳಿಗೆ ಮಹಾಮಂಗಳಾರತಿನೇ ಆಗಿರತ್ತೆ. ಬನ್ನಿ 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 ಬನ್ನಿ. ಇವಳು ಯಾರನ್ನ ಕರಿತಿದ್ದಾಳಕ್ಕ? ಒಳ್ಳೆ ಸೀರೆ ಅಂಗಡಿನಲ್ಲಿ ಕಸ್ಟಮರ್ಸ್ನ ಕರೆದಂಗೆ ಕರಿತಿದ್ದಾಳೆ. ಈಚೆ ಓ ಸದ್ಯ ಬಂದಿಯಲ್ಲಪ್ಪ. ಪಾಪ ಅವರೆಲ್ಲ ನಿನ್ಗೋಸ್ಕರ ಕಾಯ್ತಾ ಇದ್ರು. ಯಾಕೆಲ್ಲ ಸುಮ್ಮನೆ ನಿಂತಿದ್ದೀರಾ? ಪಟಾಕಿ ಹೊಡಿದೆ. ಪ್ರಸಾದ ಮಾಡಕ್ಕೆ
ರಾಮ್, ಲೀಲಾ ಈ ವರ್ಷ ನಮ್ಮ ಮನೆಗೆ ಮಹಾಲಕ್ಷ್ಮಿ ಬಂದಾಗ ಬಂದಿದ್ದಾಳೆ. ಇವತ್ತು ಅವಳೇ ಆ ತಾಯಿಗೆ ನೈವೇದ್ಯ ಅರ್ಪಿಸ್ಲಿ. ತಾಯಿ, ಇವತ್ತಿದೆ ನಮ್ಮ ಮನೇಲಿ ಮಾಡಿರೋ ಪ್ರಸಾದ, ಅರ್ಪಿಸ್ತಿದ್ದೀನಿ, ತಗೋ. ಅಜ್ಜಿ, ಅರ್ಪಿಸ್ದೆ. ಪಾಪದ ಮಗು ಕಣೋ ನಿನ್ನ ಹೆಂಡ್ತಿ. ಇಷ್ಟು ವಯಸ್ಸಾಗಿದೆ ನಿಂಗೆ, ನೈವೇದ್ಯ ಹೇಗೆ ಅರ್ಪಿಸೋದು ಅಂತ ಗೊತ್ತಿಲ್ವಾ? ದೇಹ ಬೆಳೆದಿದ್ರೆ ಏನು ಯೂಸ್ ಅಕ್ಕ, ಬುದ್ಧಿ ಬೆಳೆದಿರ್ಬೇಕಲ್ವಾ? ನಗೋ ಬದಲು ಹೇಳ್ಕೊಟ್ರೆ ಕಲಿತಿದ್ನಪ್ಪ. ನೋಡಿದ್ರಾ, ನಿಮ್ಮ ಅತ್ತೆಗೆ ಎಷ್ಟು ಒಳ್ಳೆ ಗುಣ ಇದೆ. ಎಲ್ಲ ಅತ್ತೆಂದ್ರು ನಮಗೆ ಎಲ್ಲ ಗೊತ್ತಿದೆ ಅಂತ ದರ್ಪ ತೋರಿಸ್ತಾರೆ. ಆದರೆ ನಿಮ್ಮ ಭಾಗ್ಯ ನೋಡಿ, ನಿಮ್ಮತ್ತೆಗೆ ನೀವೇ ಹೇಳ್ಕೊಡ್ಬೇಕು. ಎಂಥ ಪುಣ್ಯ. ಪುಣ್ಯ ಅಲ್ಲ, ಕರ್ಮ. ದುರ್ಗಾ, ಹೇಳ್ಕೊಡಮ್ಮ. ಉದ್ದರಣೆಯಲ್ಲಿ ನೀರು ತಗೊಳ್ಳಿ. ಉದ್ಧರಣೆನಾ? ಉದ್ಧರಣೆ ಅಂದ್ರೆ? ಇದಕ್ಕೆ ಉದ್ದರಣೆ ಅಂತಾರೆ. ಸ್ಪೂನಾ? ಸ್ಪೂನ್ ಅಂತ ಹೇಳಿದ್ರೆ ನಂಗೆ ಅರ್ಥ ಆಗ್ತಿತ್ತು. ಅದೇನದು ದೊಡ್ಡದಾಗಿ ಉದ್ಧರಣೆ ಅಂದ್ರೆ? ಅದರಲ್ಲಿ ನೀರು ತಗೊಂಡು ಒಂದು ಹೂವನ್ನ ಅದರಲ್ಲಿ ಅದ್ದಿ ನೈವೇದ್ಯಕ್ಕೆ ಸುತ್ತ ಕಟ್ಟಿ ನೈವೇದ್ಯಂ ಸಮರ್ಪಯಾಮಿ ಅಂತ ದೇವ್ರ ಮೇಲೆ ಹಾಕಿ. ಓಹ್, ಸೂಪರ್. ಇಷ್ಟೇನಾ? ನಾನು ಮಾಡ್ತೀನಿ. ಅಜ್ಜಿ. ರಾಮ್, ಅಮ್ಮ, ಹಬ್ಬ ಬರೋದು ವರ್ಷಕ್ಕೊಂದ್ಸಲ. ನೈವೇದ್ಯ ಆದರೂ ಸರಿಯಾಗಲಿ. ಮಿಕ್ಕಿದ್ದೆಲ್ಲ ನೀನು ಆಸೆ ಪಟ್ಟಂಗೆ ನಡೀತಾ ಇದೆಯಲ್ಲ. ಅಂತರ ಅಂತೂ ಹಬ್ಬದ ದಿನ ಅವನ ಪಾದ ತೊಳೆದ್ರೆ ಮನೆಗೆ ಅವನಿಗೆ ಒಳ್ಳೇದಾಗುತ್ತೆ ಅಂತ ನಂಬಿದ್ಲು. ಅಯ್ಯೋಯ್ಯೋ, ಪಾದ ಪೂಜೆನೇ ಆಗಿಲ್ಲ. ಏನ್ ಮಾಡ್ಲಿ? ಐಡಿಯಾ. ಅಯ್ಯೋಯ್ಯೋ, ದೀಪದಲ್ಲಿ ಎಣ್ಣೆನೇ ಇಲ್ಲ. ಏನ್ ಸೊಸೆ ಅಂದ್ರೆ ಏನೋ, ಎಲ್ಲ ನಾನೇ ನೋಡ್ಕೋಬೇಕು. ಕಣ್ಕಣಲ್ಲ ನಿನ್ಗೆ? ಕಣ್ಣೇನೋ ಕಾಣಿಸ್ತಿತ್ತು, ಆದ್ರೆ ಕೈ ಜಾರ್ ಬಿತ್ತು ಅಷ್ಟೇ. ಅಬ್ಬಬ್ಬಾ, ಏನ್ ಕೆಲಸ ಹೇಳಿದ್ರು ಎಡವಟ್ಟೆ ಮಾಡ್ತಿರ್ತೀರಲ್ಲ, ಯಾಕತ್ತೆಮ್ಮ? ನೀವು ಬೇಜಾರು ಮಾಡ್ಕೋಬೇಡಿ ಏಜೆ, ಪೂಜೆ ಮುಖ್ಯ. ನೀವು ಹೋಗಿ ಕಾಲು ತೊಳ್ಕೊಂಡು ಬನ್ನಿ. ಅಯ್ಯೋಯ್ಯೋ, ಎಲ್ಲಿ ಹೋಗ್ತಿದ್ದೀರಾ? ಎಲ್ಲೂ ಹೋಗ್ಬೇಡಿ, ಒಂದು ನಿಮಿಷ. ಇನ್ಮೇಲೆ ಕಾಲಿಡಿ. ಕಾಲ? ವಾಟ್ ನಾನ್ಸೆನ್ಸ್! ಅಯ್ಯೋಯ್ಯೋ, ಯಾವ ಸೆನ್ಸು ಇಲ್ಲ. ನೀವು ಕಾಲು ತೊಳ್ಕೊಳಕ್ಕೆ ಹೋಗಿ ಮನೆ ಎಲ್ಲ ಎಣ್ಣೆ ಆಗುತ್ತೆ. ಆಮೇಲೆ ಅಜ್ಜಿ ಅದ್ರ ಮೇಲೆ ಕಾಲಿಟ್ಟು ಥಪ್ಪಂತ ಬಿದ್ದೋಗ್ತಾರೆ.
ನೀವು ಅದಕ್ಕೆ ಸಿಟ್ಟಾಗಿ ನನಗೆ ರಪ್ಪ ಅಂತ ಹೊಡೆದ್ರೆ ಇದೆಲ್ಲ ಬೇಕಾ? ಅದಕ್ಕೆ ನಾನು ಮಾಡಿರೋ ತಪ್ಪನ್ನ ನಾನೇ ಸರಿ ಮಾಡ್ತೀನಿ. ಅವ್ರು ಮಾಡಿರೋ ತಪ್ಪಿಗೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಬರೀ ಕಾಲು ತೊಳೆಯೋದಷ್ಟೇ ಅಲ್ಲ, ಕಾಲು ಮುಟ್ಟಿ ಕಣ್ಣಿಗೂ ಒತ್ಕೋಬೇಕು. ಅತ್ತೆಮ್ಮ ಆದರೂ ತಪ್ಪಿಗೆ ಶಿಕ್ಷೆ ಕೊಡಲೇಬೇಕಲ್ವಾ ಅಜ್ಜಿ? ಸರಿ, ನಾನು ಮಾಡಿರೋ ತಪ್ಪಿಗೆ ನಾನೇ ಶಿಕ್ಷೆ ಅನುಭವಿಸ್ತೀನಿ. ಅಕ್ಕ, ಹೇಗಿತ್ತು ಪನಿಷ್ಮೆಂಟು? ಇದು ನೀನೊಳಗೆ ಕೊಟ್ಟಿದ್ದ ಪನಿಷ್ಮೆಂಟ್ ಅಲ್ಲ, ಏಜೆ ಪಾದ ಪೂಜೆ ಮಾಡೋಕ್ಕೆ ನೀನೊಳಗೆ ಮಾಡಿಕೊಟ್ಟಿದ್ದ ಅವಕಾಶ. ಗಂಡ ಹೆಂಡತಿ ಇಬ್ಬರು ಸೇರಿಕೊಂಡು ತಾಯಿಗೆ ಆರತಿ ಮಾಡಿ. ಈಗಿದೆ ಇವಳಿಗೆ ದೀಪಾವಳಿ ಲಕ್ಷ್ಮಿ ಪಟಾಕಿ. ನಂಗೆ ಬೇಡ. ಯಾಕಮ್ಮ ಬೇಡ? ಮೇಡಮ್, ಕಾಫಿ. ಅತ್ತೆ, ನೀವು ಕಾಫಿ ಕುಡಿತಿದ್ದೀರಾ? ಈ ಮನೇಲಿ ಮನುಷ್ಯರು ಕಾಫಿ ಕುಡಿಯಲ್ವಾ? ಅಂದಾಗಿ ನಿಮಗೆ ಕಾಫಿ ಕುಡಿಯೋ ಅಭ್ಯಾಸ ಇಲ್ವಾ? ಅತ್ತೆ, ನಾನು ಹಾಗೆ ಹೇಳಿಲ್ಲ. ಇವತ್ತು ದೀಪಾವಳಿ ಅಲ್ವಾ? ದೀಪಾವಳಿ ಇದ್ರೆ ದೀಪಾವಳಿ ದಿನ ಕಾಫಿ ಕುಡಿಬಾರ್ದು ಅಂತ ರೂಲ್ಸ್ ಏನಾದರೂ ಇದೆಯಾ? ನೀವು ಉಪವಾಸ ಮಾಡಬೇಕಲ್ವಾ, ಹಾಗಾಗಿ ಕಾಫಿ ಕುಡಿಯೋ ಹಾಗಿಲ್ಲ. ಅದು ಸರಿ, ಉಪವಾಸ ಮಾಡ್ತೀನಂತ ನಾನು ಯಾವಾಗ ಹೇಳಿದೆ? ಅದೆಲ್ಲ ಮಾಡೋ ಅಭ್ಯಾಸ ಇಲ್ಲಪ್ಪ ನನಗೆ. ನೀವು ಹೇಳಿಲ್ಲ, ಆದರೆ ಸೊಸೆಯಾಗಿ ನೆನಪು ಮಾಡಬೇಕಾಗಿರೋದು ನನ್ನ ಕರ್ತವ್ಯ ಅಲ್ವಾ? ಇಷ್ಟು ವರ್ಷ ದುರ್ಗಕ್ಕ ಈ ಮನೆಗೆ ಒಳ್ಳೇದಾಗಲಿ ಅಂತ ಉಪವಾಸ ಮಾಡ್ತಿದ್ರು. ಇನ್ಮೇಲೆ ನೀವೇ ಮುಂದೆ ನಿಂತು ಏಜಿಯವ್ರಿಗಾಗಲಿ ಈ ಮನೆಗಾಗಲಿ ಒಳ್ಳೇದಾಗಬೇಕು ಅಂದರೆ ಇದನ್ನು ಮಾಡಲೇಬೇಕು. ನಿಮ್ಮಿಂದ ಈ ಮನೇಲಿ ಏನೆಲ್ಲ ಆಗಿದೆ ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ಇದೊಂದು ಒಳ್ಳೆ ಅವಕಾಶ ಅಂತ ತಿಳ್ಕೊಳ್ಳಿ. ಹೌದು, ನಾನು ಮಾಡಿರೋ ತಪ್ಪಿಗೆ ಈ ರೀತಿಯಾದರೂ ಪ್ರಾಯಶ್ಚಿತ ಮಾಡ್ಕೋಬೇಕು. ವಸುಂಧರಾ, ತಗೊಂಡೋಗಿ. ಹಾಗಾದರೆ ಲೀಲಾ ಅತ್ತೆ, ನೀವು ಈ ಮನೆಗೋಸ್ಕರ, ಈ ಮನೆತನಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಅತ್ತೆ, ಇದು ನಿಮ್ಮ ಮನಸ್ಸಲ್ಲೇ ಇರಲಿ. ಇದನ್ನು ಯಾರ ಹತ್ತಾದ್ರೂ ಶೇರ್ ಮಾಡಿಕೊಂಡ್ರೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲ್ಲ.
ನಾನು ಉಪವಾಸ ಅಂತ ಇವ್ರಿಗೆ ಹೇಳೋ ಹಾಗೂ ಇಲ್ಲ, ಪ್ರಸಾದ ತಿನ್ನೋ ಹಾಗೂ ಇಲ್ಲ. ಹೆಂಗೆ ತಗ್ಲಾಕ್ಸ್ಬಿಟ್ಟೆ ದೇವ್ರೆ ನಿನ್ನನ್ನು. ಯಾಕತ್ತೆ ದೇವರ ಪ್ರಸಾದ ಬೇಡ ಅಂತಿದ್ದೀರಾ? ಬೇಡ ಅಂದಮೇಲೆ ಬೇಡ ಅಷ್ಟೇ. ಅಲ್ಲಮ್ಮ, ಇದುವರೆಗೂ ಪ್ರಸಾದನ ಬೇಡ ಅಂತ ಹೇಳಿ ಯಾರೂ ಅವಮಾನ ಮಾಡಿರಲಿಲ್ಲ. ಇವಳು ಇವತ್ತು ಬೇಡ ಅಂತ ಹೇಳ್ತಾ ಇದ್ದಾಳೆ ಅಂದರೆ ಈ ಅಮೃತ ತಿನ್ನ ಮನೆ ಶಾಂತಿ ಹದಗೆಟ್ರು ಪರವಾಗಿಲ್ಲ, ಆದರೆ ಲೀಲನ್ ಮನಶಾಂತಿನ ಏಜೆ ಮಿಕ್ಸಿಯಲ್ಲಿ ಹಾಕಿ ರುಬ್ಬ ಹಾಕಿದ್ರು. ಇನ್ಮೇಲಿಂದ ಹೀಗೆ ಅವಳಿಡೋ ಪ್ರತಿ ಹೆಜ್ಜೆಗೂ ಅಡ್ಡ ಹಾಕಿ ಬೀಳಿಸ್ತಾ ಇರೋದೆ. ಹೌದಕ್ಕ, ಆ ಎಡವಟ್ ಲೀಲಾಗೆ ಹೀಗೆ ಚಿಕ್ಕ ಚಿಕ್ಕ ವಿಷಯದಲ್ಲೇ ಬುದ್ಧಿ ಕಲಿಸಿ ನಾವೇನು ಅನ್ನೋದನ್ನು ಅರ್ಥ ಮಾಡಿಸ್ಬೇಕು. ಅಷ್ಟೇ ಅಲ್ಲ, ಏಜೆ ಕ್ಯಾರೆಕ್ಟ್ರು, ಅವ್ರ ಡಿಸಿಪ್ಲಿನ್ನು, ಅದನ್ನು ಮೀರಿದಾಗ ಸಿಗೋ ಪನಿಷ್ಮೆಂಟು, ಅದನ್ನೆಲ್ಲ ಅವಳು ಎಡವಟ್ಗಳ ಮೇಲೆ ಪ್ರಯೋಗ ಮಾಡಿದ್ರೇ ಈ ಮನೆಯಲ್ಲಿರೋದು ಎಷ್ಟು ಕಷ್ಟ ಅನ್ನೋದು ಅವಳಿಗೆ ತಿಳಿಯೋದು. ಹೌದು ಸರ್, ಇಲ್ಲ ಅಂದರೆ ಅವಳು ನಮ್ಮ ಮೇಲೆ ಸವಾರಿ ಮಾಡ್ತಾಳೆ. ಅದು ಸರಿ, ಹೇಗಿತ್ತು ನಾನು ಕೊಟ್ಟು ಸರ್ಪ್ರೈಸ್? ಎಕ್ಸೈಟಿಂಗ್ ಆಗಿತ್ತು. ಆದರೆ ಏನು ಮಾಡೋದು, ಏಜೆ ಕೈಯಿಂದ ಅವಳಿಗೆ ಪನಿಷ್ಮೆಂಟ್ ಮಿಸ್ ಆಯ್ತಲ್ಲ ಅಂತ ಫೀಲ್ ಆಯಿತು. ಆದರೂ ಅವಳನ್ನು ಸಿಕ್ಕಾಕ್ಸಿದ ಕ್ರೆಡಿಟು ನನಗೆ ಸಿಗ್ಬೇಕಲ್ವಾ ಸರು? ಹೌದು. ಎಲ್ಲ ಕ್ರೆಡಿಟು ನಿನಗೆ ಸೇರಬೇಕು. ಒಂದು ವೇಳೆ ಈ ಐಡಿಯಾ ಕೊಟ್ಟಿದ್ದು ನೀನೇ ಅಂತ ಲೀಲಾ ಏನಾದರೂ ಬಾಯ್ ಬಿಟ್ಟಿದ್ರೆ ಏಜೆ ಕಡೆಯಿಂದ ಇನ್ನೂ ದೊಡ್ಡ ಕ್ರೆಡಿಟ್ ಸಿಗ್ತಾ ಇತ್ತು. ನೋಡಿ, ಸಿಂಹನೇ ಅಟ್ಯಾಕ್ ಮಾಡಿದ್ರು ನಾಯಿ ಕೂಡ ತನ್ನನ್ನು ತಾನು ರಕ್ಷಿಸ್ಕೊಳ್ಳೋಕ್ಕೆ ವಾಪಸ್ ಫೈಟ್ ಮಾಡುತ್ತೆ. ಅಂಥದ್ರಲ್ಲಿ ನೀವು ಲೀಲಾನ ಅಂಡರ್ ಎಸ್ಟಿಮೇಟ್ ಮಾಡೋದು ತುಂಬ ದೊಡ್ಡ ತಪ್ಪು. ಹಾಗಾದರೆ ನಾವು ಸುಮ್ಮನೆ ಎದ್ಬಿಡ್ಬೇಕಾಯ್ತಾ ಅಕ್ಕ? ಕೆಲವೊಂದ್ಸಲ ಸುಮ್ಮನಿದ್ದು ಅವಳಾಗಿ ಅವಳೇ ಎಡವಟ್ಟು ಮಾಡೋ ತನಕ ವೆಯ್ಟ್ ಮಾಡಬೇಕಾಗತ್ತೆ. ಯಾಕೆಂದರೆ ಅವಳನ್ನ ನೇರವಾಗಿ ಸಿಕ್ಕಾಕ್ಸಕ್ಕೆ ನೋಡೋದು ನಮ್ಮ ಕಾಲ ಮೇಲೆ ನಾವೇ ಚಪ್ಪಡಿ ಕಲ್ಲು ಹೇಳ್ಕೊಂಡ ಹಾಗೆ. ಮೆಹಂದಿ ಶಾಸ್ತ್ರದ ದಿನ ಅವಳು ಓಡ್ ಹೋಗೋದಕ್ಕೆ ಸಹಾಯ ಮಾಡಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನನ್ನು ಹೇಗೆ ಬ್ಲ್ಯಾಕ್ ಮೇಲ್ ಮಾಡಿದ್ಲು ಅಂತ ನೀವೇ ನೋಡಿದ್ರಲ್ಲ. ಅವಳು ಎಡವಟ್ಟು ಮಾಡೋದನ್ನ ನಾವು ಅಡ್ವಾಂಟೇಜಾಗಿ ತಗೋಬೇಕು ಅನ್ನೋದೇನೋ ಸರಿ. ಅದರಿಂದ ನಾವು ಸ್ಫೂರ್ತಿ ಪಡೆದು ನಮ್ಮ ಕೀರ್ತಿನ ಹಾಳು ಮಾಡ್ಕೊಳ್ಳೋದು ಒಳ್ಳೇದಲ್ಲ. ಹೇಳಿದ ಅರ್ಥ ಆಯ್ತಾ? ಆಯ್ತಕ್ಕ. ದುರ್ಗಾ ಅಕ್ಕ ಹೇಳಿದ್ದು ಸತ್ಯ ಅಲ್ವಾ? ಒಂದು ವೇಳೆ ಅವ್ರು ಹೇಳ್ದಾಗೆ ಇವಳೇನಾದರೂ ಬಾಯಿ ಬಿಟ್ಬಿಟ್ರೆ ನಿಮ್ಮ ಪರಿಸ್ಥಿತಿ ಏನಾಗ್ಬೋದು ಯೋಚನೆ ಮಾಡಿ. ಇದುವರೆಗೂ ಪ್ರಸಾದನ ಬೇಡ ಅಂತ ಹೇಳಿ ಯಾರೂ ಅವಮಾನ ಮಾಡಿಲ್ಲ. ಇವಳು ಇವತ್ತು ಬೇಡ ಅಂತ ಹೇಳ್ತಾ ಇದ್ದಾರೆ ಈ ಅಮೃತ ತಿನ್ನ ಯೋಗ್ಯತೆ ಇರಲಿಲ್ಲ. ಕೂತ್ಕೋ. ಏನು, ನನ್ನ ಮಗ ಬೈದ ಅನ್ನೋ ಕಾರಣಕ್ಕೆ ಕೋಪ ಮಾಡ್ಕೊಂಡು ಇಲ್ಲಿ ಕೂತಿದ್ಯಾ? ಮತ್ತೆ ನೀನು ಮಾಡಿದ್ದು ಸರಿನಮ್ಮ? ಅಂಥದ್ದು ನಾನು ಏನು ಮಾಡಿದೆ ಅಂತ ನಿಮ್ಮ ಮಗ ಬೈದ್ರು ಹೇಳಿ? ರಾಮ್ ಮೇಲಿನ ಕೋಪನ ಪ್ರಸಾದದ ಮೇಲೆ ತೋರಿಸಿದ್ರೆ ಯಾರು ತಾನೇ ಸುಮ್ಮನಿರ್ತಾರೆ ಹೇಳು? ನೋಡು ಲೀಲಾ, ನಿಮ್ಮಿಬ್ಬರ ಮಧ್ಯೆ ಏನೇ ಮನಸ್ತಾಪ ಇರಬಹುದು,
ಏನೇ ಭಿನ್ನಾಭಿಪ್ರಾಯ ಇರಬಹುದು ಅದನ್ನೆಲ್ಲ ಮರೆತು ರಾಮ್ ನಿನಗೆ ಪ್ರಸಾದ ಕೊಟ್ಟಾಗ ಅದನ್ನು ಬೇಡ ಅಂದಿದ್ದು ನೀನು ತಪ್ಪು ತಾನೆ? ಅಯ್ಯೋ ಅಜ್ಜಿ, ಆ ರೀತಿ ಎಲ್ಲ ನನ್ನ ಮನಸ್ಸಲ್ಲೇ ಇಟ್ಕೊಂಡಿರ್ಲಿಲ್ಲ. ಮತ್ತೆ ಸುಮ್ಮನೆ ಹಠ ಮಾಡಿದ್ಯಾ? ನೋಡು ಲೀಲಾ, ಈ ಮನೇಲಿ ಪ್ರತಿಯೊಂದಕ್ಕೂ ಒಂದು ರೀತಿ ನೀತಿ ಅನ್ನೋದಿದೆ. ಅದನ್ನೆಲ್ಲ ಒಂದೇ ದಿನದಲ್ಲಿ ಕಲ್ತ್ಕೊಳ್ಳೋದು ಕಷ್ಟ ಅನ್ನೋದು ನನಗೂ ಗೊತ್ತಿದೆ. ನೀವು ಹೇಳ್ತಿರೋದು ಸತ್ಯ ಅಜ್ಜಿ. ಆದರೆ ಇಷ್ಟು ವರ್ಷಗಳಿಂದ ಜೊತೆಲಿದ್ರು ಕೂಡ ಈ ಮನೇಲಿ ತಪ್ಪುಗಳು ನಡೀತಿತ್ತು ತಾನೆ. ಆಗ ನಿಮ್ಮ ಮಗ ಶಿಕ್ಷೆ ಕೊಟ್ಟು ಅದನ್ನ ಸರಿ ಮಾಡ್ತಿದ್ರು ಅಂತ ನಾನು ಕೇಳಿದ್ದೀನಿ. ಅಂಥದ್ರಲ್ಲಿ ನೆನ್ನೆ ಮೊನ್ನೆ ಬಂದವಳು ನಾನು. ಎಲ್ಲ ಒಟ್ಟಿಗೆ ತಿಳ್ಕೊ ಅಂದ್ರೆ ಅದು ಹೇಗೆ ಸಾಧ್ಯ ಹೇಳಿ? ನನಗೂ ಸ್ವಲ್ಪ ಟೈಮ್ ಬೇಕಲ್ವಾ? ಅಲ್ಲಿವರೆಗೂ ತಾಳ್ಮೆಯಿಂದ ಹೇಳ್ಕೊಡ್ಬೇಕು. ನಾನು ನಿನ್ನ ಮಾತು ಒಪ್ಕೋತೀನಿ. ಆದರೆ ಅವರಾಗೆ ಹೇಳೋ ತನಕ ಕಾಯೋ ಬದಲು ನೀನೇ ಕೇಳಿ ತಿಳ್ಕೊಬಹುದು ತಾನೆ. ತಪ್ಪಾಗದೇ ಇರೋ ಥರ ಎಚ್ಚರ ವಹಿಸ್ಬೋದು ತಾನೆ. ಎಲ್ಲ ತಿಳಿಸ್ಕೊಡೋಕ್ಕೆ ನಾನಿದ್ದೀನಿ. ನನ್ನ ಮಗನ ರೀತಿ ನೀತಿ ತಿಳ್ಕೊಂಡಿರೋ ನಿನ್ನ 3 ಜನ ಸೊಸೆಯಂದ್ರಿದ್ದಾರೆ. ಇದಕ್ಕಿಂತ ಹೆಚ್ಚಿಗೆ ನಿಂಗೆ ಏನಮ್ಮ ಬೇಕೋ? ಖಂಡಿತ ಅಜ್ಜಿ, ನಾನು ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ. ಆದರೆ ನನಗೊಂದು ಅನುಮಾನ ಇದೆ. ಏನಿದ್ರು ನನ್ನನ್ನು ಕೇಳಿ ತಿಳ್ಕೊ, ನಾ ಹೇಳ್ತೀನಿ. ಈ ಮನೆ ಒಳ್ಳೇದಕ್ಕೋಸ್ಕರ ಏನಾದರೂ ಮಾಡೋದು ತಪ್ಪಾ? ಖಂಡಿತ ಇಲ್ಲ. ಮತ್ತೆ ನಾನು ಒಳ್ಳೆ ಉದ್ದೇಶ ಇಟ್ಕೊಂಡು ಉಪವಾಸ ಮಾಡಿದ್ದನ್ನ ಯಾಕೆ ಅಪರಾಧ ಅನ್ನೋ ರೀತಿ ಮಾತಾಡಿದ್ರು? ಅಂದರೆ ಇವತ್ತು ನೀನು ಉಪವಾಸ ಇದ್ದೀಯಾ? ಮತ್ತು ಅದನ್ನು ನೀನು ಎಲ್ರ ಮುಂದೆ ಹೇಳ್ಬೋದಿತ್ತು ತಾನೇ. ಮಾಡೋ ಉಪವಾಸ ಫಲಿಸ್ಬೇಕು ಅಂದರೆ ಅದನ್ನ ಯಾರ ಹತ್ರನೂ ಹೇಳಬಾರ್ದು ಅಂತ ಲಕ್ಷ್ಮಿ ಅಕ್ಕ ಹೇಳಿದ್ರು.